ಹಲೋ ಹಾಯ್ ನಮಸ್ತೆ ನಮಸ್ಕಾರ ಆ್ಯಂಡ್ ಸುಲ್ಮೆಲು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಆಲ್ರೌಂಡರ್ ಲಾಯರಮ್ಮ. ಇಂದಿನ ವಿಡಿಯೋದಲ್ಲಿ ಉಚಿತ ಪ್ರಯಾಣ ಅಂದರೆ ಶಕ್ತಿ ಯೋಜನೆಯ ಬಗ್ಗೆ ಮಾಹಿತಿ ನೀಡಲಿಕ್ಕಿದ್ದೇನೆ. ಯಾಕಂದರೆ ನಾನು ನೋಡಿರೋ ಹಾಗೆ ಇನ್ನು ಒಂದಷ್ಟು ಹೆಣ್ಣು ಮಕ್ಕಳಿಗೆ ಈ ಯೋಜನೆಯ ಬಗ್ಗೆ ತಿಳಿದಿಲ್ಲ. ಈಗಲೂ ಕೂಡ ಕೆಲವೊಂದು ಮಹಿಳೆಯರು ಹಣವನ್ನು ನೀಡಿ ಸರ್ಕಾರಿ ಬಸ್ಗಳಲ್ಲಿ ಅಥವಾ ಖಾಸಗಿ ಬಸ್ಗಳಲ್ಲಿ ಪ್ರಯಾಣಿಸ್ತಾ ಇದ್ದಾರೆ. ಸರಿ, ಹಾಗಾದ್ರೆ ಈ ವಿಡಿಯೋವನ್ನ ಶುರು ಮಾಡೋಣ. ಇಂದಿನ ಕರ್ನಾಟಕ ಸರ್ಕಾರ 2023 ಜೂನ್ ತಿಂಗಳಿನಲ್ಲಿ 5 ಗ್ಯಾರಂಟಿಗಳನ್ನ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಶಕ್ತಿ ಯೋಜನೆ ಕೂಡ ಒಂದು. ಅದರ ವಿಶೇಷ ಏನಂದ್ರೆ ಮಹಿಳೆಯರು ಟಿಕೆಟ್ ಹಣವನ್ನು ನೀಡದೆ ಉಚಿತವಾಗಿ ರಾಜ್ಯಾದ್ಯಂತ ಪ್ರಯಾಣವನ್ನ ಮಾಡಬಹುದು. ಆದರೆ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಪ್ರಯಾಣಿಸುವಾಗ ತಮ್ಮ ಆಧಾರ್ ಕಾರ್ಡ್ಗಳನ್ನ ತಮ್ಮ ಜೊತೆ ಇಟ್ಕೊಳ್ಬೇಕು. ಹಾಗೆ ಅದನ್ನ ಟಿಕೆಟ್ ಮಾಡೋ ಸಮಯದಲ್ಲಿ ಕಂಡಕ್ಟರ್ಗೆ ತೋರಿಸಿ ತಮ್ಮ ಪ್ರಯಾಣದ ಸ್ಥಳವನ್ನ ತಿಳಿಸಬೇಕು. ಅದೇ ಆಧಾರ್ ಕಾರ್ಡ್ ಇಲ್ಲದಿದ್ದಲ್ಲಿ ಕಂಡಕ್ಟರ್ ಜೊತೆ ವಾದ ಮಾಡದೆ ಟಿಕೆಟ್ ಹಣವನ್ನ ಕಡ್ಡಾಯವಾಗಿ ನೀಡಲೇಬೇಕು. ನಿಮ್ಮೊಂದಿಗೆ ಕಂಡಕ್ಟರ್ ಎಷ್ಟು ಸರ್ತಿ ಆಧಾರ್ ಕಾರ್ಡ್ ಕೇಳ್ತಾರೋ ಅಷ್ಟು ಸರ್ತಿ ನೀವು ತೋರಿಸಲೇಬೇಕು. ಈ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರು ಮಾತ್ರ ಅಲ್ಲ, ಪುರುಷರು ಕೂಡ ಪ್ರಯಾಣಿಸಬಹುದು. ಇಲ್ಲಿ ಸರ್ಕಾರ 50% ಪುರುಷರಿಗೆ ಮೀಸಲಾತಿಯನ್ನ ಇರಿಸಿದೆ. ಕೆಲವರ ಅಭಿಪ್ರಾಯವೇನೆಂದ್ರೆ ಈ ಗ್ಯಾರಂಟಿಗಳಿಂದಾಗಿ ಜನಸಾಮಾನ್ಯರ ಮೇಲೆ ಹೊರೆ ಬೀಳ್ತಿದೆ ಅಂತ. ಆದರೆ ನನ್ನ ಅಭಿಪ್ರಾಯವೇನೆಂದ್ರೆ ಎಷ್ಟೇ ಸರ್ಕಾರಗಳು ಬದಲಾದ್ರೂ ಬೆಲೆ ಏರಿಕೆ ಅಂತೂ ಇದ್ದೇ ಇರುತ್ತೆ. ಹಾಗೆಯೇ ವಿರೋಧ ಪಕ್ಷದವರು ಟೀಕಿಸುವ ಕೆಲಸವನ್ನ ನಿಲ್ಲಿಸಲ್ಲ. ಸರಿ, ಹಾಗಾದ್ರೆ ಬನ್ನಿ ಮಹಿಳೆಯರೇ, ಉಚಿತ ಪ್ರಯಾಣದ ಲಾಭವನ್ನ ಪಡೆಯೋಣ, ಶಕ್ತಿ ಯೋಜನೆಯನ್ನ ಗೆಲ್ಲಿಸೋಣ.